ಗ್ಯಾಸ್ ಏಜೆನ್ಸಿ ಅವರ ಏನು ಏಜೆಂಟ್ಗಳು ಹಳ್ಳಿಗೆ ಹೋಗ್ಬಿಟ್ಟು ಸಿಲಿಂಡರ್ ಕೊಡ್ತೀವಿ, ನಾವು ಮನೆಗೂ ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ಉಪ್ಕಾರ್ ಗ್ಯಾಸ್ ಗೋಡನ್ ಹತ್ರ ಒಂದು ಬೋರ್ಡ್ ಹಾಕಿದ್ದಾರೆ, ನಾವು ಮನೆಗೆ ತಲುಪಿಸ್ತೀವಿ ಸಿಲಿಂಡರ್ ಅಂತ ಹೇಳ್ಬಿಟ್ಟು. ಆದರೆ ಬುಕ್ಕಿಂಗ್ ಆಗಿ OTP ಬಂದು ಬಿಲ್ಲಿಂಗು ಸಹ ಬಂದಿದೆ ಅವ್ರಿಗೆ, DSC ನಂಬರ್ ಎಲ್ಲ ಬಂದಿದ್ರು ಸಹ ಇದುವರೆಗೂ ಸಿಲಿಂಡರ್ ಅವ್ರಿಗೆ ಯಾರಿಗೆ ಗ್ರಾಹಕರಿಗೆ ಸಪ್ಲೈ ಆಗಿಲ್ಲ. ಕೇಳಕ್ ಬಂದ್ರೆ ಬಾಗ್ಲಾಗಿರೋ ನೋಡ್ಕೋಬೇಕು, ಇವ್ರು ಬೈಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬೇಕು. ಈ ರೀತಿ ವ್ಯವಸ್ಥೆ ಇಲ್ಲಿ ಸೃಷ್ಟಿಯಾಗಿದೆ. ದಯವಿಟ್ಟು ಮಾನ್ಯ ಗೃಹ ಮಂತ್ರಿಗಳೇ ಹಾಗೂ ನಮ್ಮ ಜಿಲ್ಲಾ ಗ್ರಾಹಕರಿಗೂ ಸಿಲಿಂಡರ್ ತಲುಪ್ತಾ ಇಲ್ಲ. ನಮ್ಮ ಶಿರಾ ಭಾಗದಲ್ಲಿ ಹಲವಾರು ಏಜೆಂಟ್ಗಳಲ್ಲಿ ಏಜೆಂಟ್ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ 2,000-2,500 ರೂಪಾಯಿಗೆ ಸಿಲಿಂಡ್ರನ್ನು ಕದ್ದು ಮುಚ್ಚಿ ಮಾರ್ಕೊಳ್ತಾ ಇದ್ದಾರೆ. ಗ್ರಾಹಕರು ಅವ್ರನ್ನ ನೇರವಾಗಿ ಕೇಳಿದಲ್ಲಿ ಅವಾಗ ಬಿಲ್ ಬಂದಿಲ್ಲ, ನಿಮಗೆ ಇನ್ನೊಂದು ನಿಮ್ಮ ಲೋಡ್ ಬಂದಿಲ್ಲ, ಕೊಡ್ತೀವಿ ಅಂತಂದು ಹೇಳ್ಬಿಟ್ಟು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ. ಸುಮಾರು 1 ತಿಂಗಳು OTP ಬಂದಿದ್ರು ಸಹ ಇದುವರೆಗೂ ಗ್ರಾಹಕರಿಗೆ ಸಿಲಿಂಡರ್ ತಲುಪಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದೀರಾ, ನಮ್ಮ ಶಿರಾ ತಾಲೂಕಿನಾಗ ಅಲ್ಲೇ ನಾವು ಫುಡ್ ಇನ್ಸ್ಪೆಕ್ಟರ್ ಮಾತಾಡ್ಸಿದ್ದೀನಿ, ಹರೀಶ್ ಅವರು ಸಹ ಏನು ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವರು ತಹಸೀಲ್ದಾರಿಗೆ ಹೇಳ್ರಿ ಅಂತಾರೆ, ತಹಸೀಲ್ದಾರಿಗೆ ಫೋನ್ ಮಾಡಿ ಹೇಳಿದ್ರೆ ಆಯ್ತಪ್ಪ ನೋಡ್ತೀನಿ ಅಂತಾರೆ, ಬಿಟ್ಟರೆ ಇದುವರೆಗೂ ಅವ್ರಿಗೆ ಯಾವುದೇ ರೀತಿ ಸಿಲಿಂಡರ್ಗಳನ್ನ ತಲುಪಿಸ್ತಾ ಇಲ್ಲ. ಈ ರೀತಿ ಒಂದು ಏನು ಆಡಳಿತ ನಮ್ಮ ಶಿರಾ ಭಾಗದಲ್ಲಿದೆ. ಅದಕ್ಕೆ ನಾನು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಗಮನ ತರಿಸ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಬೇಗ ನಮ್ಮ ಶಿರಾ ತಾಲೂಕಿನ ಎಲ್ಲ ಗ್ರಾಹಕರಿಗೂ ಸಿಲಿಂಡರ್ ತಲುಪುವಂಥ ಕೆಲಸ ಆಗಬೇಕು. ಆಮೇಲೆ ಈಗೇನು ಖಾಸಗಿ ಹೋಟೆಲ್ಗಳಿದ್ದಾವೆ, ಆ ಎಲ್ಲ ಹೋಟೆಲ್ಗಳಲ್ಲೂ ಸಹ ಎಲ್ಲ ನಮ್ಮ ಗ್ರಾಹಕರಿಗೆ ಸಿಗಬೇಕಾದಂಥ ಸಿಲಿಂಡರ್ಗಳೆಲ್ಲ ಖಾಸಗಿ ಹೋಟೆಲ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾವೆ. ದಯವಿಟ್ಟು ಅವ್ರಿಗೇನು ನಿಮ್ಮ ಏನು ನಿಬಂಧನೆಗಳೇನಿದ್ದಾವೆ, ಗ್ರಾಹಕರ ಗೃಹೋಪಯೋಗಿ ಇಲಾಖೆಯಲ್ಲಿ ಏನು ಬಳಸಬೇಕಾದಂಥ ಸಿಲಿಂಡರ್ಗಳನ್ನೆಲ್ಲ ಖಾಸಗಿ ಹೋಟೆಲ್ಗಳು ಬಳಸ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೆಲ್ಲ ಕಡಿವಾಣ ಹಾಕಿ, ನಮಗೇನು ನನಗೆ ಹಲವಾರು ಜನ ಫೋನ್ ಮಾಡ್ತಾ ಇದ್ದಾರೆ, ಏನು ನಮ್ಮ ಮನೆಯಲ್ಲಿ ಬಾಣ್ತಿದ್ದೀವಿ, ನಾವು ಬಾಡಿಗೆ ಮನೇಲಿ ಇದ್ದೀವಿ, ಸೌದಿಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತಂದೇಳ್ಬಿಟ್ಟು ಇಷ್ಟೆಲ್ಲ ಸಮಸ್ಯೆಗಳನ್ನ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಅವ್ರಿಗೂ ಸಹ ಕೊಡ್ತೀವಿ ಹೇಳ್ತೀವಿ ಅಂತಂದೇಳ್ಬಿಟ್ಟು ಏಜೆಂಟ್ಗಳಿಗೆ ಫೋನ್ ಮಾಡಿದ್ರೆ ಕದ್ದು ಮುಚ್ಚಿ 2,000-2,500 ರೂಪಾಯಿಗೆ ಮಾರ್ಕೊಳ್ತಾ ಇದ್ದಾರೆ. ಆದರೆ ಗ್ರಾಹಕರಿಗೆ ತಲುಪಬೇಕಾದಂಥ ಸಿಲಿಂಡರ್ಗಳು ತಲುಪ್ತಾ ಇಲ್ಲ. ಮತ್ತು ಇನ್ನೊಂದು ವಿಚಾರ ಏನಂದರೆ ಬಿಲ್ ಬಂದಿಲ್ಲ, ಸಿಲಿಂಡರ್ ಲೋಡ್ ಬಂದಿಲ್ಲ. ಆದರೆ ಅವರು ಕರೆಕ್ಟಾಗಿ ಬಿಲ್ಲು ಮತ್ತು ಸಿಲಿಂಡರ್ಗಳು ಎಂಟಿ ಕರೆಕ್ಟಾಗಿ ಒಂದು ದಿನ ಸಂಜೆಗೆ ಎಷ್ಟು ಗಾಡಿ ಲೋಡ್ ಮಾಡ್ಕೊಂಡು ಹೋಗಿರ್ತಾರೆ ಅದನ್ನ ಮಾಹಿತಿ ಕೇಳಿದ್ರೆ ಯಾರು ಆಫೀಸ್ ಹತ್ರ ಬಂದು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ದಯವಿಟ್ಟು ಆ ಏಜೆಂಟ್ಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಅವ್ರ ಏಜೆಂಟ್ಗಳಿಗೆ ಬುದ್ಧಿ ಹೇಳಿ. ಮತ್ತೆ ಈ ರೀತಿ ಏನು 2,000 ರೂಪಾಯಿಗೆಲ್ಲ ಮಾರ್ತಾ ಇದ್ದಾರೆ ಅಂತ ಏಜೆಂಟ್ಗಳನ್ನ ಕೂಡಲೇ ಕಿತ್ತಾಕ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಹಳ್ಳಿ ಕಡೆಗೆ ಸಿಲಿಂಡರ್ ಇಳಿಸಿ ಅವ್ರಿಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಹಾಕಿದೀವಿ ಅಂತಂದು ಹೇಳ್ಬಿಟ್ಟು 100, 200, 50 ಈ ರೀತಿ ಎಲ್ಲ ಹಗಲು ಧೋರಣೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇದಕ್ಕೆಲ್ಲಾನು ಕಡಿವಾಣ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.